ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ಥರ ಸೆಂಟೆನ್ಸ್ ಸ್ಟ್ರಕ್ಚರ್ನ ಹೇಳ್ಕೊಡ್ತಾ ಇದ್ದೀನಿ. ಒಬ್ಬರಿಗೆ ಒಂದು ಕೆಲಸನ ವಹಿಸು, ಅವರಿಗೆ ಆ ರೆಸ್ಪಾನ್ಸಿಬಿಲಿಟಿ ಕೊಡು, ಆರ್ ನಾನು ಅವರಿಗೆ ಆ ಕೆಲಸ ವಹಿಸಿ ಮಾಡಿಸ್ತೀನಿ ಹೇಳಬೇಕು. ಸೊ ಈ ಥರ ಸೆಂಟೆನ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಇದನ್ನು ಕೇಳಿದ್ದೆ ಕಮೆಂಟ್ ಮಾಡಿ ಅಂತ. ಸೊ ಆನ್ಸರ್ಸ್ ನೋಡಿ ಇಲ್ಲಿ. ನನಗೆ ನನ್ನ ಹಸ್ಬೆಂಡಿಂದ ಮನೆ ಕೆಲಸ ಮಾಡಿಸೋದಕ್ಕಾಗಲ್ಲ, ಅವರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಮಾಡಿಸೋದಕ್ಕಾಗಲ್ಲ ಅಂದರೆ I can't get my husband to do the chores. ಸೊ ಇಲ್ಲಿ ನೋಡಿ, ವರ್ಡ್ ಚೋರ್ ಅಂದರೆ ಡೈಲಿ ರೊಟೀನ್, ಮನೆ ಕೆಲಸ, ಹೌಸ್ ಹೋಲ್ಡ್ ಟಾಸ್ಕ್ ಅಂತೀವಲ್ವಾ, ಅದನ್ನು ಇಂಗ್ಲೀಷ್ನಲ್ಲಿ ಚೋರ್ ಅಂತಾರೆ. ಐ ಕಾಂಟ್ ಗೆಟ್ ಮೈ ಹಸ್ಬೆಂಡ್ ಟು ಡೂ ದ ಚೋರ್ಸ್ ಅನ್ಬೇಕು. ಅವರಿಂದ ಇದನ್ನು ಫ್ರೀಯಾಗಿ ಹೇಗೆ ಮಾಡಿಸ್ಕೊಳ್ಳೋದು? ಹೌ ಕ್ಯಾನ್ ವಿ? ಸೊ ನಾ ಹೇಳಿದೆ ಸಬ್ಜೆಕ್ಟ್ ಗೆಟ್ ಸಮ್ ಒನ್ ಟು ಡೂ ಸಮಥಿಂಗ್. ಹೌ ಕ್ಯಾನ್ ವಿ ಗೆಟ್ ದೆಮ್ ಟು ಡೂ ಇಟ್ ಫಾರ್ ಫ್ರೀ ಅನ್ಬೇಕು, ರೈಟ್? ಅವನಿಂದ ಇದನ್ನು ಸರಿ ಮಾಡಿಸೋದಕ್ಕೆ ನನಗಾಗಲಿಲ್ಲ, ಐ ಕುಡಂಟ್, ರೈಟ್? ಐ ಕುಡಂಟ್ ಗೆಟ್ ಹಿಮ್ ಟು ಫಿಕ್ಸ್ ದಿಸ್. ಸೊ ನಾನು ಹೇಳಿದೆ ಫಿಕ್ಸ್ ಸಮಥಿಂಗ್ ಅಂದರೆ ಅರ್ಥ ಅದು ಕೆಟ್ಟಿರುತ್ತೆ, ಅದನ್ನು ಸರಿ ಮಾಡೋದು. ಯಾವುದಾದ್ರೂ ಮಷೀನ್ ಆಗಿರ್ಬೋದು, ಆರ್ ಒಂದು ಸಿಚುವೇಶನ್ ಆಗಿರ್ಬೋದು, ಒಂದು ಪ್ರಾಬ್ಲಮ್ ಆಗಿರ್ಬೋದು. ಫಿಕ್ಸ್ ಮಾಡೋದು ಅಂದರೆ ಅದನ್ನು ಸರಿ ಮಾಡೋದು ಅಂತ ಅರ್ಥ. ಅದಕ್ಕೆ ನಾನು ಹೇಳೋದು ಎಲ್ಲ ಕ್ಲಾಸಸ್ನ ಸೀರಿಯಲ್ ವೈಸ್ ನೋಡ್ಕೊಂಬನ್ನಿ. ಈ ಥರ ತುಂಬ ಪಾಯಿಂಟ್ಸ್ ನಾನು ಹೇಳ್ತಿರ್ತೀನಿ ಮಧ್ಯದಲ್ಲಿ. ನೀವು ಲಾಸ್ಟ್ ಕ್ಲಾಸ್ ನೋಡಿಲ್ಲ ಅಂದರೆ ನಾವು ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ, ಹೋಗಿ ನೋಡಿ, ಆಮೇಲೆ ಬಂದು ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಒಬ್ಬರಿಂದ ಒಂದು ಕೆಲಸ ಮಾಡಿಸೋದು ಅಂತ ಹೇಳಿದ್ದೆ ಲಾಸ್ಟ್ ಕ್ಲಾಸ್ನಲ್ಲಿ. ಐ ಗಾಟ್ ಮೈ ಬ್ರದರ್ ಟು ಕ್ಲೀನ್ ದ ಹೌಸ್. ನಾ ಇದೇ ಸೆಂಟೆನ್ಸ್ನೇ ಹೇಳ್ಕೊಟ್ಟಿದ್ನಲ್ವಾ? ಅಂದರೆ ಅರ್ಥ ನಾನು ಅವನಿಗೆ ಹೇಳಿ, ಅವನಿಗೆ ಕನ್ವಿನ್ಸ್ ಮಾಡಿ ಮಾಡಿಸ್ದೆ, ಮಾಡೋ ಥರ ಎನ್ಕರೇಜ್ ಮಾಡಿದೆ, ಒಟ್ನಲ್ಲಿ ಮಾಡಿಸ್ದೆ. ಬಟ್ ಇವತ್ತಿನ ಕ್ಲಾಸ್ನಲ್ಲಿರೋ ಸ್ಟ್ರಕ್ಚರ್ ನೋಡಿ, ಐ ಹ್ಯಾಡ್ ಅ ಕ್ಲೀನರ್ ಕ್ಲೀನ್ ದ ಹೌಸ್. ಗಾಟ್ ಜಾಗದಲ್ಲಿ ಹ್ಯಾಡ್ ಬಂದಿದೆ, ಆ್ಯಂಡ್ ಇಲ್ಲಿ ವರ್ಬ್ ಜಸ್ಟ್ ಕ್ಲೀನ್ ಇದೆ, ಟು ಕ್ಲೀನ್ ಬರಲ್ಲ. ಐ ಹ್ಯಾಡ್ ಅ ಕ್ಲೀನರ್ ಕ್ಲೀನ್ ದ ಹೌಸ್ ಅಂದರೆ ಕೂಡ ಅರ್ಥ ಒಬ್ಬ ಕ್ಲೀನರಿಂದ ನಾನು ಮನೇನ ಕ್ಲೀನ್ ಮಾಡಿಸ್ದೆ. ಯಾವಾಗ ಹೇಳ್ತೀವಿ ಅಂದರೆ ಒಬ್ಬರಿಗೆ ಒಂದು ಕೆಲಸನ ಅಸೈನ್ ಮಾಡೋದು. ಅಸೈನ್ ಸಮ್ ಒನ್ ಟು ಡೂ ಸಮಥಿಂಗ್ ಅಂದರೆ ಒಬ್ಬರಿಗೆ ಒಂದು ಕೆಲಸ ಮಾಡೋ ರೆಸ್ಪಾನ್ಸಿಬಿಲಿಟಿನ ಕೊಡೋದು. ಅದನ್ನೇ ನಾನು ಹೇಳ್ತಾ ಇರೋದು, ಅವರಿಗೆ ಆ ಕೆಲಸನ ವಹಿಸ್ದೆ, ಗಿವ್ ಸಮ್ ಒನ್ ದ ರೆಸ್ಪಾನ್ಸಿಬಿಲಿಟಿ. ಐ ಗಾಟ್ ಮೈ ಬ್ರದರ್ ಟು ಕ್ಲೀನ್ ದ ಹೌಸ್ ಅಂದರೆ ಕೆಲಸವನ್ನು ಹೇಳಿ ಮಾಡಿಸ್ದೆ. ಐ ಹ್ಯಾಡ್ ಅ ಕ್ಲೀನರ್ ಕ್ಲೀನ್ ದ ಹೌಸ್ ಅಂದರೆ ಕೆಲಸವನ್ನು ವಹಿಸಿ ಮಾಡಿಸಿದೆ, ಅವರಿಗೆ ಆ ರೆಸ್ಪಾನ್ಸಿಬಿಲಿಟಿ ಕೊಟ್ಟೆ, ಅವರಿಗೆ ಆ ಕೆಲಸನ ಅಸೈನ್ ಮಾಡಿದೆ, ವಹಿಸಿದೆ. ಅರ್ಥ ಆಯ್ತಲ್ಲ? ಸೊ ಇವತ್ತಿನ ಕ್ಲಾಸ್ನ ಹೇಳ್ತಾ ಇರೋದು ಒಬ್ಬರಿಗೆ ಒಂದು ಕೆಲಸನ ವಹಿಸಿ ಮಾಡಿಸೋದು. ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಹ್ಯಾವ್ ಸಮ್ ಒನ್ ಡೂ ಸಮಥಿಂಗ್, ಟು ಡೂ ಬರಲ್ಲ, ನೆನ್ಪಿಟ್ಕೊಳ್ಳಿ, ಅದೇ ಡಿಫ್ರೆನ್ಸ್. ಸಬ್ಜೆಕ್ಟ್ ಯಾರು ಮಾಡಿಸ್ತಿದ್ದಾರೆ, ಹ್ಯಾವ್ ಸಮ್ ಒನ್ ಅವರಿಗೆ ವಹಿಸ್ತಾ ಇದ್ದಾರೆ, ಬೇಸ್ ವರ್ಬ್ ಅದನ್ನು ಮಾಡಿಸ್ತಿದ್ದಾರೆ, ರೈಟ್? ಕ್ಲಿಯರ್ ಆಯ್ತಲ್ಲ? ಇಲ್ಲಿ ನೋಡಿ, ಐ ಹ್ಯಾಡ್ ರವಿ ಫಿನಿಶ್ ದ ಟೈಪಿಂಗ್. ಐ ಹ್ಯಾಡ್ ಸಮ್ ಒನ್ ಫಿನಿಶ್ ದ ಟೈಪಿಂಗ್. ಐ ಹ್ಯಾಡ್ ರವಿ ಫಿನಿಶ್ ದ ಟೈಪಿಂಗ್ ಅಂದರೆ ಐ ಗೇವ್ ರವಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ಟೈಪಿಂಗ್ ಇಟ್. ಅವ್ರಿಗೆ ನಾನು ಕೆಲಸ ಕೊಟ್ಟೆ ಅಂಡ್ ಅವರು ಅದನ್ನು ಮಾಡಿಕೊಟ್ರು. ಆ ಕೆಲಸಕ್ಕೆ ಪೇ ಮಾಡೋದಿದ್ರೆ ಮಾಡಬಹುದು, ಆರ್ ನೀವು ಜಸ್ಟ್ ಆ ಕೆಲಸ ಮಾಡಿಸಿದ್ರಿ ಅಂದ್ರೂ ಕೂಡ ಓಕೆ. ನಿಮ್ಮ ಅಸಿಸ್ಟೆಂಟ್ಗೆ ಹೇಳಿ ಮಾಡಿಸಿರ್ತೀರಾ, ನಿಮಗೆ ಗೊತ್ತಿರೋರಿಗೆ ಹೇಳಿ ಮಾಡಿಸಿರ್ತೀರಾ, ಅದೆಲ್ಲ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ. ಬಟ್ ನಾನು ಹೇಳಿದೆ ಒಬ್ಬರಿಗೆ ಅಸೈನ್ ಮಾಡೋದು. ಆ್ಯಂಡ್ ಇದೇ ಜಾಗದಲ್ಲಿ ಗಾಟ್ ಹಾಕಿ ಹೇಳಿದ್ರೆ ಏನಾಗುತ್ತೆ ನೋಡಿ, ಐ ಗಾಟ್ ರವಿ ಟು ಫಿನಿಶ್ ದ ಟೈಪಿಂಗ್. ಟು ಫಿನಿಶ್ ಬರುತ್ತೆ ಇಲ್ಲಿ ಅಲ್ವಾ? ಇದನ್ನು ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ. ಅಂದರೆ ಅರ್ಥ ಐ ಕನ್ವಿನ್ಸ್ಡ್ ರವಿ ಟು ಫಿನಿಶ್ ಇಟ್. ಅವ್ನು ಮಾಡಲ್ಲ ಅಂತಿದ್ದ, ಬಟ್ ನಾನು ಅವನಿಗೆ ಕನ್ವಿನ್ಸ್ ಮಾಡಿದೆ, ಮಾಡೋ ಥರ ಎನ್ಕರೇಜ್ ಮಾಡಿ ಸಮ್ ಹೌ ನಾನು ಅವನಿಂದ ಅದನ್ನು ಮಾಡಿಸ್ಕೊಂಡೆ. ಐ ಗಾಟ್ ರವಿ ಟು ಫಿನಿಶ್ ದ ಟೈಪಿಂಗ್ ಅಂದರೆ ನಮ್ಮ ಬೆನಿಫಿಟ್ಗೋಸ್ಕರ ಕೆಲಸ ಮಾಡಿಸ್ಕೊಳ್ಳೋಂತಿಲ್ಲ, ಆ ಥರ ಮೀನಿಂಗ್ ಬರುತ್ತೆ ಇಲ್ಲಿ. ಅರ್ಥ ಆಯ್ತಲ್ಲ ಇವತ್ತಿನ ಸ್ಟ್ರಕ್ಚರ್? ಐ ಹ್ಯಾಡ್ ಸುಮಾ ಕಾಲ್ ಎವ್ರಿಬಡಿ, ಟು ಕಾಲ್ ಅಲ್ಲ. ಐ ಹ್ಯಾಡ್ ಸುಮಾ ಕಾಲ್ ಎವ್ರಿಬಡಿ ಅಂದರೆ ಎಲ್ಲರಿಗೂ ಸುಮಾನಿಂದ ಕಾಲ್ ಮಾಡಿಸ್ದೆ. ಅಂದರೆ ಸುಮಾ ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಆ ಕೆಲಸ ಕೊಟ್ಟೆ, ಎಲ್ಲರಿಗೂ ಕಾಲ್ ಮಾಡಿ ಅಂತ. ಸೊ ಅದನ್ನು ಅವರು ಮಾಡಿದರು. ಐ ವಿಲ್ ಹ್ಯಾವ್ ಸುಮಾ ಕಾಲ್ ಎವ್ರಿಬಡಿ, ಫ್ಯೂಚರ್ನಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಸುಮಾರಿಂದ ಕಾಲ್ ಮಾಡಿಸ್ತೀನಿ ನಾನು. ಐ ವಿಲ್ ಹ್ಯಾವ್ ಸುಮಾ, ರೈಟ್? ಪ್ಲೀಸ್ ಹ್ಯಾವ್ ಸುಮಾ ಕಾಲ್ ಎವ್ರಿಬಡಿ. ಹಾಂ, ಇಲ್ಲಿ ನೋಡಿ, ನಾನು ಆಪೋಸಿಟ್ ಪರ್ಸನ್ಗೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಎಲ್ಲರಿಗೂ ಸುಮಾರಿಂದ ಕಾಲ್ ಮಾಡಿಸಿ. ಐ ವಿಲ್ ಹ್ಯಾವ್ ಸಮ್ ಒನ್ ಕಾಲ್ ಯು ಟುಡೇ. ಹಾಂ, ಇಲ್ಲಿ ನೋಡಿ, ನಿಮ್ಗೆ ಯಾರಿಂದನಾದರೂ ಇವತ್ತು ನಾನು ಕಾಲ್ ಮಾಡಿಸ್ತೀನಿ ಅಂತ ನೀವು ಹೇಳಬೇಕಾಗುತ್ತಲ್ವಾ? ನೀವು ನಿಮ್ಮ ಕಂಪ್ನಿನಲ್ಲಿ ಆರ್ ನಿಮ್ಮ ವರ್ಕ್ನಲ್ಲಿ ಎಲ್ಲಾದರೂ ನಾ ಯಾರಿಂದನಾದರೂ ನಿಮಗೆ ಕಾಲ್ ಮಾಡಿಸ್ತೀನಿ ಅಂದರೆ ಯಾರಿಗಾದ್ರೂ ಹೇಳ್ತೀನಿ ನಿಮಗೆ ಕಾಲ್ ಮಾಡೋದಕ್ಕೆ. ಆ ಸಿಚುವೇಶನ್ ಐ ವಿಲ್ ಹ್ಯಾವ್ ಸಮ್ ಒನ್ ಕಾಲ್ ಯು ಟುಡೇ, ರೈಟ್? ಐ ಟೆಲ್ ಸಮ್ ಒನ್ ಅನ್ಬೋದು, ಬಟ್ ಇಲ್ಲೇನು ಆ ಕೆಲಸನ ಒಬ್ಬರಿಗೆ ವಹಿಸ್ತೀನಿ ಅನ್ನೋ ಮೀನಿಂಗ್ ಬರುತ್ತೆ. ವಿ ಹ್ಯಾಡ್ ಅನ್ ಎಲೆಕ್ಟ್ರಿಷಿಯನ್ ಫಿಟ್ ದ ಲೈಟಿಂಗ್ ಅಂದರೆ ನಾವು ಎಲೆಕ್ಟ್ರಿಷಿಯನ್ನಿಂದ ಲೈಟಿಂಗ್ನ ಫಿಟ್ ಮಾಡಿಸಿದ್ವಿ. ಹಾಂ, ಇಲ್ಲಿ ಪೇ ಮಾಡಬೇಕಾಯ್ತು, ಅವ್ರಿಗೆ ಪೇ ಕೂಡ ಮಾಡಿದ್ವಿ. ಎಂಥ ಕಾಂಟೆಕ್ಸ್ಟ್ ಅಂದರೆ ನಾವೇ ಸ್ವತಃ ಮಾಡೋಕ್ಕೆ ಹೋಗಲಿಲ್ಲ, ಅವರಿಂದ ಮಾಡಿಸಿದ್ವಿ, ಯಾಕೆಂದರೆ ನಮಗೆ ಗೊತ್ತಿರಲಿಲ್ಲ ಅದು, ರೈಟ್? ಐ ಆಮ್ ಹ್ಯಾವಿಂಗ್ ಸಮ್ ಒನ್
ಟೀಚ್ ಯು ಇಂಗ್ಲೀಷ್. ಕಂಟಿನ್ಯೂಸ್ ಫಾರ್ಮ್ನಲ್ಲಿ ಹೇಳ್ತಾ ಇದೆ. ಅಂದರೆ ನಿನಗೆ ಒಬ್ಬರಿಂದ ನಾನು ಇಂಗ್ಲೀಷ್ ಕಲಿಸ್ಬೇಕಂತ ಇದ್ದೀನಿ ಅಂದರೆ ಆಲ್ರೆಡಿ ಪ್ಲಾನ್ ಆಗಿದೆ, ಅವರು ಬರ್ತಾರೆ. ಸೊ ಆ ಥರ ಪ್ಲಾನ್ಡ್ ಆ್ಯಕ್ಷನ್ ನಾವು ಕಂಟಿನ್ಯೂಸ್ ಫಾರ್ಮ್ನಲ್ಲಿ ಹೇಳ್ತೀವಲ್ಲ, ಐ ಆಮ್ ಹ್ಯಾವಿಂಗ್ ಸಮ್ ಒನ್ ಟೀಚ್ ಯು ಇಂಗ್ಲೀಷ್. ಐ ಹ್ಯಾಡ್ ಮೈ ಅಸಿಸ್ಟೆಂಟ್ ಫಿನಿಶ್ ದ ರಿಮೈನಿಂಗ್ ಟಾಸ್ಕ್. ಅಂದರೆ ಉಳಿದಿರೋ ಕೆಲಸನ ನಾನು ಅಸಿಸ್ಟೆಂಟ್ನಿಂದ ಮಾಡಿಸ್ದೆ, ಅಂದರೆ ಅವ್ರಿಗೆ ಕೊಟ್ಟು ಅವರಿಂದ ಕೆಲಸ ಮಾಡಿಸ್ದೆ. ಐ ವಿಲ್ ಹ್ಯಾವ್ ಮೈ ಕಲೀಗ್ ಹೆಲ್ಪ್ ಯು. ನಾನು ಕಲೀಗ್ಗೆ ಹೇಳ್ತೀನಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ, ಅವರಿಂದ ನಿಮಗೆ ಹೆಲ್ಪ್ ಮಾಡಿಸ್ತೀನಿ. ಬಟ್ ಮುಂದೆ ಏನಿದೆ ನೋಡಿ, ವಿತ್ ಫರ್ದರ್ ಡೀಟೇಲ್ಸ್ ಅಂತಿದೆ. ಅಂದರೆ ಅರ್ಥ ನನಗೆ ಅವರು ತುಂಬ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ನಾನು ಅವಾಗ ಹೇಳ್ತೀನಿ ನಾನು ನಿಮಗೆ ಕಲೀಗಿಂದ ನಿಮಗೆ ಪೂರ್ತಿ ಡೀಟೇಲ್ಸ್ನ ತಿಳಿಸ್ತೀನಿ, ಇನ್ನು ಉಳಿದಿದ್ದನ್ನೆಲ್ಲ ಅವ್ರು ನಿಮಗೆ ಹೇಳ್ತಾರೆ, ನಾನು ಅವ್ರಿಗೆ ಆ ಕೆಲಸ ಕೊಡ್ತೀನಿ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳೋ ಸಿಚುವೇಶನ್ ಬರುತ್ತಲ್ಲ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಕ್ಲೈಂಟ್ ಜೊತೆ ಮತ್ತೆ ಯಾರ ಜೊತೆ ಮಾತಾಡುವಾಗ ಈ ಥರ ಹೇಳಿ, ಐ ವಿಲ್ ಹ್ಯಾವ್ ಸಂಬಡಿ ಹೆಲ್ಪ್ ಯು ವಿತ್ ಫರ್ದರ್ ಡೀಟೇಲ್ಸ್. ರೈಟ್, ಗೊತ್ತಾಯ್ತಲ್ಲ? ಇನ್ನು ಅದೇ ಥರ ನೋಡಿ, ಪ್ಲೀಸ್ ಹ್ಯಾವ್ ಸಮ್ ಒನ್ ಕಾಲ್ ಮೀ. ಪ್ಲೀಸ್ ಯಾರಿಗಾದ್ರೂ ಹೇಳಿ ನನಗೆ ಕಾಲ್ ಮಾಡಿಸಿ. ಆಪೋಸಿಟ್ ಪರ್ಸನ್ಗೆ ಹೇಳ್ತಾ ಇದ್ದೀನಿ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಅವಾಗ ಇಲ್ಲಿ ಸಬ್ಜೆಕ್ಟ್ ಬರಲ್ಲ, ಡೈರೆಕ್ಟ್ ವರ್ಬಿಂದನೇ ಹೇಳಬೇಕು. ಇಂಪೆರೇಟಿವ್ ಸೆಂಟೆನ್ಸಸ್ ಗೊತ್ತಲ್ಲ. ಪ್ಲೀಸ್ ಹ್ಯಾವ್ ಸಮ್ ಒನ್ ಫಿನಿಶ್ ಇಟ್ ಟುಡೇ. ಪ್ಲೀಸ್ ಯಾರಿಗಾದ್ರೂ ಈ ಕೆಲಸ ಕೊಟ್ಟು ಇವತ್ತೇ ಫಿನಿಶ್ ಮಾಡಿಸಿ. ನೋಡಿ, ಬೇರೆಯವರಿಂದ ಮಾಡಿಸಿ, ಬೇರೆಯವ್ರಿಗೆ ಕೆಲಸನ ಅಸೈನ್ ಮಾಡಿ ಅವರಿಂದ ಮಾಡಿಸಿ ಅಂತ ಹೇಳೋ ಸೆಂಟೆನ್ಸ್ಗಳಿವೆಲ್ಲ. ಪ್ಲೀಸ್ ಹ್ಯಾವ್ ಸಮ್ ಒನ್ ಫಿಕ್ಸ್ ದಿಸ್ ಸೀಲಿಂಗ್ ಫ್ಯಾನ್. ಯಾರಿಂದ ನಾವು ಈ ಸೀಲಿಂಗ್ ಫ್ಯಾನ ಫಿಕ್ಸ್ ಮಾಡಿಸಿ, ಅಂದರೆ ನೀವೇ ಮಾಡಕ್ಕೆ ಹೋಗ್ಬಿಡಿ, ಬೇರೆಯವ್ರಿಗೆ ಕೆಲಸ ವಹಿಸಿ. ಪ್ಲೀಸ್ ಹ್ಯಾವ್ ಸಮ್ ಒನ್ ಗೋ ಅಂಡ್ ಪಿಕ್ ದೆಮ್ ಅಪ್. ಯಾರಾದರೂ ಕಳಿಸಿ ಅವ್ರನ್ನ ಪಿಕಪ್ ಮಾಡೋಕ್ಕೆ. ಪ್ಲೀಸ್ ಹ್ಯಾವ್ ಸಮ್ ಒನ್ ಶೋ ಮಿ ದ ವೇ ಟು ದ ಆಫೀಸ್. ಇಲ್ಲಿ ನೋಡಿ, ನೀವೆಲ್ಲ ಹೊಸ ಕಡೆ ಹೋಗಿರ್ತೀರಾ, ನನ್ನ ಜೊತೆ ಯಾರನ್ನಾದ್ರೂ ಕಳಿಸಿ ಆಫೀಸ್ ಎಲ್ಲಿದೆ ತೋರಿಸೋದಕ್ಕೆ ಅಂತ ಕೇಳಬೇಕಾಗುತ್ತಲ್ಲ, ಆವಾಗ ಹೇಳೋದಿದು. ಪ್ಲೀಸ್ ಹ್ಯಾವ್ ಸಮ್ ಒನ್ ಶೋ ಮಿ ದ ವೇ ಟು ದ ಆಫೀಸ್. ಬೇರೆಯವರಿಂದ ಮಾಡಿಸ್ಬೇಡ ಅಂದರೆ ಈ ಥರ ಹೇಳಿ, ಡೋಂಟ್ ಹ್ಯಾವ್ ಎನಿ ಒನ್ ಕ್ಲೀನ್ ದ ಫ್ಲೋರ್, ಐ ವಿಲ್ ಡೂ ಇಟ್. ಫ್ಲೋರ್ನ ಕ್ಲೀನ್ ಮಾಡೋ ಕೆಲಸ ಯಾರಿಗೂ ಕೊಡಬೇಡ, ನಾನೇ ಮಾಡ್ತೀನಿ. ರೈಟ್. ಡೋಂಟ್ ಹ್ಯಾವ್ ಎನಿ ಒನ್ ಕಾಲ್ ಅಂಡ್ ಇನ್ವೈಟ್ ದೆಮ್. ಬೇರೆಯವ್ರು ಯಾರಿಗೂ ಹೇಳಬೇಡ, ನೀನು ಅವ್ರನ್ನ ಕಾಲ್ ಮಾಡಿ ಇನ್ವೈಟ್ ಮಾಡೋದಕ್ಕೆ, ನೀನೇ ಮಾಡು, ಆ ಕೆಲಸ ಬೇರೆಯವ್ರಿಗೆ ವಹಿಸ್ಬೇಡ ಅಂತ ಹೇಳ್ತಾರೆ. ಡೋಂಟ್ ಹ್ಯಾವ್ ಎನಿ ಒನ್ ಡೂ ಯುವರ್ ಅಸೈನ್ಮೆಂಟ್, ಡೂ ಇಟ್ ಯುವರ್ ಸೆಲ್ಫ್. ನೋಡಿ, ಅರ್ಥ ಆಯ್ತಲ್ಲ? ಡೋಂಟ್ ಹ್ಯಾವ್ ಎನಿ ಒನ್ ಕುಕ್ ದ ಡಿನ್ನರ್ ಟು ನೈಟ್. ಯಾರಿಂದನೂ ಇವತ್ತು ಡಿನ್ನರ್ ಕುಕ್ ಮಾಡಿಸ್ಬೇಡ, ಆ ಕೆಲಸ ಯಾರಿಗೂ ಕೊಡಬೇಡ. ಡೋಂಟ್ ಹ್ಯಾವ್ ಎನಿ ಒನ್ ವಾಶ್ ಯುವರ್ ಇನ್ನರ್ವೇರ್ಸ್. ಯಾರಿಗೂ ವಾಶ್ ಮಾಡೋದಕ್ಕೆ ಕೊಡಬೇಡ. ಸೊ ಏನು ಹೇಳ್ತಾ ಇದೀವಿ ಇಲ್ಲಿ, ಆ ಕೆಲಸನ ಬೇರೆಯವ್ರಿಗೆ ಅಸೈನ್ ಮಾಡಬೇಡ. ಅರ್ಥ ಆಯ್ತಲ್ಲ? ಆ್ಯಂಡ್ ನಾನು ಲಾಸ್ಟ್ ಕ್ಲಾಸ್ನ ಹಿಂದಿನ ಕ್ಲಾಸ್ನಲ್ಲೂ ಕೆಲವು ಸೆಂಟೆನ್ಸ್ ಹೇಳ್ಕೊಟ್ಟಿದ್ದೆ ಇದೇ ಥರ. ನಿಮ್ಗೆ ಕನ್ಫ್ಯೂಷನ್ ಆಗ್ತಿದೆ, ಇಲ್ಲಿ ಕ್ಲಿಯರ್ ಮಾಡ್ತೀನಿ ನೋಡಿ. ಐ ಗಾಟ್ ಸಮಥಿಂಗ್ ಡನ್. ಈ ಸ್ಟ್ರಕ್ಚರ್ ಹೇಳಿದೆ ಅಲ್ವಾ, ಪ್ಯಾಸಿವ್ ಮೀನಿಂಗ್ ಕೊಡ್ತಾ ಇದೆ. ಗೆಟ್ ಸಮಥಿಂಗ್ ಡನ್. ಐ ಗಾಟ್ ಮೈ ವೆರಿಫಿಕೇಶನ್ ಡನ್. ಐ ಹ್ಯಾಡ್ ಮೈ ವೆರಿಫಿಕೇಶನ್ ಡನ್. ಹೇಳ್ಕೊಟ್ಟಿನಲ್ವಾ? ಅಂದರೆ ನಾನು ವೆರಿಫಿಕೇಶನ್ ಮಾಡಿಸಿಕೊಂಡೆ. ಯಾರಿಂದ ಅಂತ ಮೆನ್ಷನ್ ಮಾಡಿದೆ, ಜಸ್ಟ್ ನಾವೇನು ಹೇಳ್ತಾ ಇದೀವಿ, ಒಬ್ಬರಿಂದ ಒಂದು ಕೆಲಸನ ಮಾಡಿಸ್ಕೊಳ್ಳೋದು. ಆ ಟೈಮ್ನಲ್ಲಿ ಗೆಟ್ ಸಮಥಿಂಗ್ ಡನ್, ಹ್ಯಾವ್ ಸಮಥಿಂಗ್ ಡನ್ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಯಾರಿಂದ ಅನ್ನೋದು ಮೆನ್ಷನ್ ಮಾಡಲ್ಲ, ಜಸ್ಟ್ ಕೆಲಸದ ಮೇಲೆ ಫೋಕಸ್ ಇರುತ್ತೆ. ಹೇಳಿದ್ನಲ್ವಾ? ಸೊ ಫಸ್ಟ್ ಸ್ಟ್ರಕ್ಚರ್ ಗೆಟ್ ಸಮಥಿಂಗ್ ಡನ್ ಅಂದರೆ ಎವ್ರಿ ಡೇ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಯೂಸ್ ಮಾಡ್ತೀವಿ. ಹ್ಯಾವ್ ಸಮಥಿಂಗ್ ಡನ್ ಅಂದರೆ ಫಾರ್ಮಲ್ ಸ್ಟೈಲ್ನಲ್ಲಿ ಯೂಸ್ ಮಾಡ್ತೀವಿ. ಏನು ಹೇಳೋದಕ್ಕೆ, ಒಂದು ಕೆಲಸ ಮಾಡಿಸ್ಕೊಳ್ಳೋದು. ಬಟ್ ಯಾರಿಂದ ಕೆಲಸ ಮಾಡಿಸ್ಕೊಳ್ತೀವಿ ಅಂತ ಆ್ಯಕ್ಟಿವ್ ಫಾರ್ಮ್ನಲ್ಲಿ ಹೇಳೋದಕ್ಕೆ ಇವತ್ತಿನ ಕ್ಲಾಸ್, ಲಾಸ್ಟ್ ಕ್ಲಾಸ್ನಲ್ಲಿ ಆ ಸ್ಟ್ರಕ್ಚರ್ನ ಹೇಳ್ಕೊಟ್ಟಿದೆ ಅಲ್ವಾ? ಇಲ್ಲಿ ನೋಡಿ, ಗೆಟ್ ಸಂಬಡಿ ಟು ಡೂ ಸಮಥಿಂಗ್ ಸ್ಟ್ರಕ್ಚರ್ನ ಯೂಸ್ ಮಾಡಬೇಕಾಗ ಐ ಗಾಟ್ ದ ಮ್ಯಾನೇಜರ್ ಟು ಡೂ ಮೈ ವೆರಿಫಿಕೇಶನ್. ಇಲ್ಲಿ ಟು ಬೇಸ್ ವರ್ಬ್ ಬರುತ್ತೆ ಅಲ್ವಾ? ಐ ಗಾಟ್ ದ ಮ್ಯಾನೇಜರ್ ಟು ಡೂ ಮೈ ವೆರಿಫಿಕೇಶನ್ ಅಂದರೆ ಮ್ಯಾನೇಜರಿಂದ ನಾನು ವೆರಿಫಿಕೇಶನ್ ಮಾಡಿಸ್ಕೊಂಡೆ. ಅಂದರೆ ಅವ್ರು ಮಾಡ್ತಿರಲ್ಲ, ಅಂದರೆ ಆ ಕೆಲಸ ಬೇರೆಯವ್ರದ್ದಾಗಿತ್ತು, ಬಟ್ ಅವ್ರಿಗೆ ನಾನು ಕನ್ವಿನ್ಸ್ ಮಾಡಿ ಅವರಿಂದ ಮಾಡಿಸ್ಕೊಂಡೆ. ಆ್ಯಂಡ್ ಇವತ್ತಿನ ಕ್ಲಾಸ್ನ ಏನು ಹೇಳ್ಕೊಟ್ಟೆ, ಹ್ಯಾವ್ ಸಂಬಡಿ ಡೂ ಸಮಥಿಂಗ್. ಐ ಹ್ಯಾಡ್ ಮೈ ಅಸಿಸ್ಟೆಂಟ್ ಡೂ ಯುವರ್ ವೆರಿಫಿಕೇಶನ್. ನಿಮ್ಮ ವೆರಿಫಿಕೇಶನ್ ಕೆಲಸನ ನಮ್ಮ ಅಸಿಸ್ಟೆಂಟಿಂದ ನಾ ಮಾಡಿಸ್ದೆ. ಐ ಹ್ಯಾಡ್ ಮೈ ಅಸಿಸ್ಟೆಂಟ್ ಡೂ ಯುವರ್ ವೆರಿಫಿಕೇಶನ್. ಈ ಸ್ಟ್ರಕ್ಚರ್ ಒಬ್ಬರಿಂದ ಒಂದು ಕೆಲಸನ ಮಾಡಿಸ್ಕೊಂಡೆ ಅಂತ ಹೇಳೋದು. ಗೆಟ್ ಸಂಬಡಿ ಟು ಡೂ ಸಮಥಿಂಗ್ ಅಂದರೆ ಕನ್ವಿನ್ಸ್ ಸಮ್ವನ್ ಟು ಡೂ ಸಮಥಿಂಗ್. ಹ್ಯಾವ್ ಸಮ್ವನ್ ಡೂ ಸಮಥಿಂಗ್ ಅಂದರೆ ಅಸೈನ್ ಮಾಡೋದು, ಒಬ್ಬರಿಗೆ ಕೆಲಸನ ವಹಿಸೋದು, ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಮಾಡಿಸೋದು. ಕ್ಲಿಯರ್ ಆಯ್ತಲ್ಲ? ಈ ಸ್ಲೈಡ್ನಲ್ಲಿ ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಈ ವರ್ಕ್ ಕೊಡ್ತಾ ಇದ್ದೀನಿ, ವಿಡಿಯೋ ಪಾಸ್ ಮಾಡಿ ಇದನ್ನು ಕಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ, ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.